ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವರಮಹಾಲಕ್ಷ್ಮಿ ವ್ರತವನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚಿನ ಶುಕ್ರವಾರ ಆಚರಿಸಲಾಗುತ್ತದೆ. ಶ್ರಾವಣ ಮಾಸ ಎಂದರೆ ಹಬ್ಬಗಳ ಮಾಸ. ಈ ಪವಿತ್ರ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವೂ ಒಂದು. ವರಮಹಾಲಕ್ಷ್ಮಿ ಎಂದರೆ ವರಗಳನ್ನು ಕರುಣಿಸುವ ಮಹಾಲಕ್ಷ್ಮಿ ಎಂಬ ನಂಬಿಕೆ ಇದೆ. ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚಿನ ಶುಕ್ರವಾರ ಆಚರಿಸುವ ವರಮಹಾಲಕ್ಷ್ಮಿ ವ್ರತವು ಅಂದರೆ ದಿನಾಂಕ 21 ಆಗಸ್ಟ್ 2026ರಂದು ಆಚರಿಸಲಾಗುತ್ತದೆ. ಈ ಋತುವು ಮಹಾಲಕ್ಷ್ಮಿ ದೇವಿಯ ಆರಾಧನೆಗೆ ಸಮರ್ಪಿತವಾದ ಪವಿತ್ರ ದಿನ. ಈ ದಿನ ಭಕ್ತಿಯಿಂದ ತಾಯಿ ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಲಾಗುತ್ತದೆ. ವರಮಹಾಲಕ್ಷ್ಮಿ ಹಬ್ಬದಂದು ಪೂಜೆಯ ಪ್ರಮುಖ ಭಾಗವೆಂದರೆ ಕಲಶ ಸ್ಥಾಪನೆ. ಶುಭ್ರವಾದ ಸ್ಥಳದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಕಲಶವನ್ನು ಇಟ್ಟು ಕಲಶದಲ್ಲಿ ನೀರು ತುಂಬಿ ಅರಿಶಿನ, ಕುಂಕುಮ, ಅಕ್ಷತೆ ಹಾಕಿ ಮೇಲ್ಭಾಗದಲ್ಲಿ ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿಯನ್ನು ಸ್ಥಾಪಿಸಲಾಗುತ್ತದೆ. ನಂತರ ಕಲಶವನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಭಾವಿಸಿ ಅಲಂಕರಿಸಿ ಪೂಜೆ ಮಾಡಲಾಗುತ್ತದೆ. ಈ ಕಲಶವು ಸಮೃದ್ಧಿ, ಶುಭ ಮತ್ತು ದೇವಿಯ ಸಾನ್ನಿಧ್ಯದ ಸಂಕೇತವೆಂದು ಭಕ್ತಿಯಿಂದ ಪರಿಗಣಿಸಲಾಗುತ್ತದೆ. ನಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತೇವೆ. ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವ ಪ್ರಮುಖ ಸಾಮಗ್ರಿಗಳೆಂದರೆ ಕಲಶ, ತೆಂಗಿನಕಾಯಿ, ಮಾವಿನ ಎಲೆಗಳು, ಹೂಗಳು, ಬಿಲ್ವಪತ್ರೆ, ಹಣ್ಣುಗಳು, ಅಕ್ಕಿ, ಅರಿಶಿನ, ಕುಂಕುಮ, ಅಕ್ಷತೆ, ದೀಪ, ಎಣ್ಣೆ ಅಥವಾ ತುಪ್ಪ, ನೈವೇದ್ಯ ಮತ್ತು ಪೂಜೆಗೆ ಬೇಕಾದ ಇತರ ಸಾಮಗ್ರಿಗಳು. ಪ್ರತಿಯೊಂದು ವಸ್ತುವನ್ನು ಸ್ವಚ್ಛವಾಗಿ ಸಿದ್ಧಪಡಿಸಿ ನಮ್ಮ ಕುಟುಂಬದ ಸಂಪ್ರದಾಯದಂತೆ ಭಕ್ತಿಯಿಂದ ತಾಯಿ ಮಹಾಲಕ್ಷ್ಮಿಗೆ ಅರ್ಪಿಸಬಹುದು. ಸಾಮಗ್ರಿಗಳಿಗಿಂತ ಮುಖ್ಯವಾದದ್ದು ಶ್ರದ್ಧೆ, ಭಕ್ತಿ ಮತ್ತು ಶುಭ್ರವಾದ ಮನಸ್ಸು. ಮೊದಲಿಗೆ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಮಂಟಪವನ್ನು ಅಲಂಕರಿಸಬೇಕು. ನಂತರ ಕಲಶವನ್ನು ಸ್ಥಾಪಿಸಿ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಅರ್ಪಿಸಬೇಕು. ಕಲಶದ ಮುಂದೆ ಮಹಾಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇಟ್ಟು ಹೂಗಳಿಂದ ಅಲಂಕರಿಸಿ ದೀಪ ಬೆಳಗಿಸಬೇಕು. ನಂತರ ಗಣಪತಿ ಪೂಜೆ ಮಾಡಿ ಮಹಾಲಕ್ಷ್ಮಿ ದೇವಿಗೆ ಷೋಡಶೋಪಚಾರ ಅಥವಾ ಕುಟುಂಬದ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಬಹುದು. ಹೂವು, ಕುಂಕುಮ, ಅಕ್ಷತೆ ಅರ್ಪಿಸಿ ನೈವೇದ್ಯ ಸಮರ್ಪಿಸಿ ಆರತಿ ಬೆಳಗಬೇಕು. ಕೊನೆಯಲ್ಲಿ ತಾಯಿ ಮಹಾಲಕ್ಷ್ಮಿಗೆ ನಮಸ್ಕರಿಸಿ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಬೇಕು. ಮುತ್ತೈದೆ ಪೂಜೆಯ ಮಹತ್ವ. ವರಮಹಾಲಕ್ಷ್ಮಿ ಹಬ್ಬದಂದು ಮುತ್ತೈದೆಯರನ್ನು ಮನೆಗೆ ಕರೆಸಿ ಅರಿಶಿನ, ಕುಂಕುಮ, ಹೂವು, ಬಳೆ ಮತ್ತು ತಾಂಬೂಲ ನೀಡಿ ಗೌರವಿಸುವುದು ಅನೇಕ ಮನೆಗಳಲ್ಲಿರುವ ಸಂಪ್ರದಾಯ. ಮುತ್ತೈದೆ ಪೂಜೆಯ ಮೂಲಕ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ದೊರೆಯಲಿ, ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹಣ್ಣು, ಸಿಹಿ ಅಥವಾ ತಾಂಬೂಲವನ್ನು ತಮ್ಮ ಕುಟುಂಬದ ಸಂಪ್ರದಾಯದಂತೆ ನೀಡಬಹುದು. ಮುಖ್ಯವಾಗಿ ಭಕ್ತಿ, ಗೌರವ ಮತ್ತು ಸಂತೋಷದಿಂದ ಈ ಪೂಜೆಯನ್ನು ಆಚರಿಸುವುದೇ ವಿಶೇಷ. ಮಹಾಲಕ್ಷ್ಮಿಯ ಕೃಪೆ ನಮ್ಮೆಲ್ಲರ ಮನೆಗಳಲ್ಲಿ ಸದಾ ಇರಲಿ. ವರಮಹಾಲಕ್ಷ್ಮಿ ಹಬ್ಬವು ನಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಐಶ್ವರ್ಯವನ್ನು ತರಲಿ ಎಂದು ತಾಯಿ ವರಮಹಾಲಕ್ಷ್ಮಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ಹಬ್ಬದ ಮಹತ್ವ ಮತ್ತು ಪೂಜಾ ವಿಧಾನದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಹಬ್ಬಗಳ ವಿಶೇಷತೆ, ಪೂಜಾ ವಿಧಾನಗಳು ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮ್ಮ ಚಾನಲ್ಗೆ ಸ್ಫೂರ್ತಿ. ತಾಯಿ ವರಮಹಾಲಕ್ಷ್ಮಿ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.